ಹಲೋ, ಎಲ್ಲರಿಗೂ ಹಬ್ಬದ ವ್ಲಾಗುಗೆ ವೆಲ್ಕಮ್. ಹಾಗೆ ನನ್ನ ಕಡೆಯಿಂದ ಮತ್ತೆ ನಮ್ಮ ಚಾನಲ್ ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಮಾರ್ನಿಂಗಿಂದನೇ ವಿಡಿಯೋ ಶೂಟ್ ಮಾಡಿಕೊಂಡೆ. ಏನು ವಿಶೇಷತೆ ಅಂದರೆ ನಮ್ಮ ಮನೆ ಹಿಂದೆನೇ ಬೇವಿನ ಸೊಪ್ಪಿದೆ, ಹಾಗೆ ಮನೆ ಮುಂದೆನೇ ಮಾವಿನ ಮರ ಇದೆ. ಬೇವು ಮಾವು ಎರಡನ್ನೂ ಕೂಡ ಕೊಂಡ್ಕೊಳ್ಳೋ ಹಾಗಿಲ್ಲ. ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ ಇದ್ದಂಗೆ, ಹಾಗೆ ಹೊಸ ಯುಗದ ಪ್ರಾರಂಭ ಅನ್ನೋ ತರ. ಹಾಗಾಗಿ ಕೆಲವರಲ್ಲಿ ಅಥವಾ ನಮ್ಮಲ್ಲಿ ಏನಾದ್ರೂ ಮಾಡ್ಬೇಕು ಸಣ್ಣದಾಗಿ ದೊಡ್ಡದಾಗಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಜನರಿಂದನೋ ಅಥವಾ ಇನ್ನೊಂದು ಯೋಚನೆಗಳಿಂದನೋ ನಾವು ಮುಂದೆ ಹಾಕ್ತಾ ಹೋಗ್ತಿರ್ತೀವಿ. ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ನಿಜವಾಗ್ಲೂ ನಮ್ ಕೈಲಿ ಏನು ಮಾಡೋದಕ್ಕಾಗಲ್ಲ. ಹಾಗೆ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ತುಂಬಾ ಕಾಡ್ತಾ ಇರುತ್ತೆ. ನನ್ಗಂತೂ ಎಷ್ಟಿದೆ ಅಂದ್ರೆ ಈ ಓವರ್ ಥಿಂಕಿಂಗ್ ಒಂದೇ ಯೋಚನೆನ ತಗೊಂಡು ಅದಕ್ಕೆ ನಾನಾ ರೂಪ ಕಲ್ಪಿಸಿ ಯೋಚನೆ ಮಾಡ್ತೀನಿ. ಇನ್ನು ನೆಗೆಟಿವ್ ಥಿಂಕಿಂಗ್ ಯಾವುದೋ ವಿಷಯಕ್ಕೆ ನನ್ನ ವಿಷಯನ ಕಂಪೇರ್ ಮಾಡ್ಕೊಂಡು ನೆಗೆಟಿವ್ ಥಿಂಕ್ ಮಾಡ್ತೀನಿ. ಇವೆಲ್ಲವನ್ನೂ ಸರಿಪಡಿಸ್ಕೋಬಹುದು ನಾನ್ ಮನಸ್ಸು ಮಾಡಿದ್ರೆ. ಒಂದು ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಹಾಗೆ ಎಕ್ಸರ್ಸೈಸ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು. ಈ ಮೂರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಆದ್ರೆ ಮಾತಾಡದಷ್ಟು ಸುಲಭ ಅಲ್ಲ ಏನೇ ಒಂದು ಮಾಡೋದಕ್ಕೂ. ಅದಕ್ಕೂ ಕೂಡ 108 ವಿಘ್ನಗಳು ಬರ್ತಾ ಇರತ್ತೆ. ಬಟ್ ಎಲ್ಲವನ್ನೂ ಮೀರಿ ಹೋಗ್ತೀವಲ್ಲ, ಅವಾಗ ಏನಾದ್ರೂ ಒಂದ್ ಸಿಗುತ್ತೆ. ಇನ್ನು ವ್ಲಾಗ್ಗೆ ಬಂದ್ಬಿಡೋಣ. ನನ್ನಮ್ಮ ಆಲ್ರೆಡಿ ಎದ್ದು ರಂಗೋಲಿ ಎಲ್ಲ ಹಾಕಿದ್ರು. ಅದಕ್ಕೆ ಸ್ವಲ್ಪ ಬಣ್ಣ ತುಂಬ್ತಿದ್ದು ನಾನು ನನ್ನ ಮಗ ಸೇರ್ಕೊಂಡು. ಇನ್ನು ಅದಾದ್ಮೇಲೆ ನನ್ನ ಮಗನಿಗೆ ಅಮ್ಮ ಎಣ್ಣೆ ಹಚ್ತಾ ಇದ್ರು. ನಂದು ಪೂಜೆ ಮಾಡೋದಿತ್ತು, ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಕಡೆ ಗಮನ ಕೊಡ್ತಾ ಇದ್ದೆ. ಬಿಸಿಲಲ್ಲಿ ನಿಂತ್ಕೊಳ್ರಿ ಎಲ್ಲರೂ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಯ್ತಾ. ಇಟ್ಕೊಂಡು ಬಿಸಿಲಲ್ಲಿ ನಿಂತ್ಕೋಬೇಕು, ಅದು ಮೈಗೆ ಹಿಡಿಬೇಕಲ್ವಾ. ಈ ಕಡೆ ತಿರುಗು ಪೂರ್ತಿ. ಹಾಯ್ ಮಾಡು, ಹಾಯ್ ಮಾಡು ಮಗ. ಯುಗಾದಿ ಹಬ್ಬ ಅಂದ್ರೆ ಎಲ್ರ ಮನೇಲೂ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಇದ್ದೇ ಇರುತ್ತಲ್ವಾ. ಇನ್ನು ಬೇವಿನ ಸೊಪ್ಪು ಯೂಸ್ ಮಾಡ್ಕೊಂಡು ಈ ಒಂದು ರೆಮಿಡಿನ ಮಾಡಿ ನೋಡಿ. ಬೇವಿನ ಸೊಪ್ಪಲ್ಲಿ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಅದು ಸ್ಕ್ಯಾಲ್ಪ್ ಅಲ್ಲಿರೋ ಇಚ್ಚಿಂಗ್ನೆಸ್ಸು, ಜೊತೆಗೆ ಡ್ಯಾಂಡ್ರಫು, ಏನಾದ್ರೂ ಇನ್ಫೆಕ್ಷನ್ಸು, ಪಿಂಪಲ್ಸು ಆ ತರ ಆದ್ರೆ ಅದೆಲ್ಲದಕ್ಕೂ ಕೂಡ ಇದು ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಈವನ್ ಆಕ್ನಿ ಮಾರ್ಕ್ಸ್, ಬಾಡಿ ಇಡ್ಚಿಂಗು ಕೂಡ ನಾವು ಇದನ್ನ ಬಳಸ್ತೀವಿ. ಬಾಣಂತಿ ಟೈಮಲ್ಲೂ ಕೂಡ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ. ಯಾವುದೇ ರೀತಿ ರ್ಯಾಷಸ್ಸು, ಇನ್ನು ಕೆಲವೊಂದಷ್ಟು ಸಂಪ್ರದಾಯಗಳಿದಾವೆ, ಹಾಗಾಗಿ ಅವಾಗ ಯೂಸ್ ಮಾಡ್ತೀವಿ. ನಾನಿಲ್ಲಿ 2 ಟೇಬಲ್ ಸ್ಪೂನು ಆಗುವಷ್ಟು ಹರಳೆಣ್ಣೆ ಹಾಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೇವಿನ ಸೊಪ್ಪಿನ ರಸ ಮಾಡ್ಕೊಂಡು ಹಾಕಿದ್ದೀನಿ. ಅದೆಲ್ಲವೂ ಚೆನ್ನಾಗಿ ಕಲಸಿದ್ಮೇಲೆ ಒಂಥರ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಈ ತರ ಇರುತ್ತೆ, ನೋಡ್ತಾ ಇರ್ಬೋದು. ನೀವು ಇದನ್ನ ಕಂಪ್ಲೀಟ್ ಸ್ಕ್ಯಾಲ್ಪಿಗೆ ಹಚ್ಚಿ ಒಂದು ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಆಗುತ್ತೆ. ನಾನು ಫುಲ್ಲು ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಕೊಟ್ಟು 1 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿದೆ. ಹೇಗಿದ್ರು ಕೆಲಸ ಇರುತ್ತಲ್ಲ, ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಟೈಮ್ ಆಗುತ್ತೆ. ಇನ್ನು ಕೈಗೆ ಮೈಗೆ ಹಚ್ಚಬೇಕಾದ್ರೂ ಕೂಡ ನಾನು ಆಲ್ಮೋಸ್ಟ್ ಕೆಲವೊಮ್ಮೆ ಒಂದು 15 ದಿನಕ್ಕೊಮ್ಮೆ, 1 ತಿಂಗಳಿಗೊಮ್ಮೆ ನಾನು ಆಯಿಲ್ನ ಮಸಾಜ್ ಮಾಡ್ಕೋತೀನಿ. ಇವತ್ತು ಹಬ್ಬ ಇರೋದ್ರಿಂದ ಮತ್ತೆ 2 ಟೇಬಲ್ ಸ್ಪೂನ್ ಹರಳೆಣ್ಣೆ, ಅದಕ್ಕೆ ಶ್ರೀಗಂಧದ ಕ್ರೀಮ್ ಬರುತ್ತೆ, ಅದನ್ನ ಮಿಕ್ಸ್ ಮಾಡ್ಕೊಂಡು ಕೈಗೆ, ಕಾಲಿಗೆ, ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಕೊಟ್ಟು ಸ್ನಾನ ಮಾಡಿದ್ರೆ ಮೈ ತುಂಬ ಘಮ ಘಮ ಅಂತಿರುತ್ತೆ. ಹಾಗೆ ಎಣ್ಣೆ ಸ್ನಾನ ಮಾಡ್ದಂಗೂ ಕೂಡ ಆಗುತ್ತೆ. ನಾನಿಲ್ಲಿ ಅಲ್ಲೆಲ್ಲ ಹಾಲಲ್ಲೆಲ್ಲ ಎಣ್ಣೆ ಆಗುತ್ತೆ ಅಂತ ಹೇಳಿ ವಾಶ್ರೂಮ್ ಹತ್ರನೇ ವಿಡಿಯೋ ಶೂಟ್ ಮಾಡ್ಕೊಂಡೆ. ಅಂದ್ರೆ ಬಿಫೋರ್ ಬಾತಿಂಗ್ ಫುಲ್ಲು ಆಯಿಲ್ ಮಸಾಜ್, ಹಾಗೆ ಕಾಲಿಗೆ ಮಸಾಜು, ಮುಖಕ್ಕೆ ಮಸಾಜ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗಿದ್ದು. ಇನ್ನು ಈ ಹರಳೆಣ್ಣೆ ಬಗ್ಗೋದು ಶೀಗೆಕಾಯಿಗೆ. ನಮ್ಮನೆಗೆಲ್ಲ ಆವಾಗ ಶೀಗೆಕಾಯಿ ಕಾಯೇ ಬರ್ತಾ ಇತ್ತು. ಅದನ್ನ ಸ್ವಲ್ಪ ಹೊತ್ತು ನೆನೆ ಹಾಕಿಟ್ಟು ರುಬ್ಬಿ ಯೂಸ್ ಮಾಡ್ತಿದ್ದೆ. ಸ್ಮೆಲ್ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ಈಗ ಕಾರ್ತಿಕ ಶೀಗೆಕಾಯಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ವ್ಲಾಗಲ್ಲಿ ಹೇಳಿದ್ದೀನಿ, ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೈಗೂ ಕಾಲಿಗೂ ಹಚ್ಕೊಂಡು ತಲೆಗೆ ಹಚ್ಚಿ ಸ್ನಾನ ಮಾಡಿದ್ರೆ ಎಂತ ಒಂದು ಇದಿದ್ರು ಹೋಗುತ್ತೆ. ನೆಕ್ಸ್ಟು ಈ ಡ್ರೆಸ್ಸು ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಮತ್ತೆ ಇವತ್ತು ಹಾಕ್ತಾ ಇದ್ದೀನಿ. ಅಂದರೆ ಹೊಸ ಡ್ರೆಸ್ಸು ಇವತ್ತೇ ನಾನು ವಿಯರ್ ಮಾಡ್ತಿರೋದು. ವಿಡಿಯೋ ಮಾಡೋದಕ್ಕೋಸ್ಕರ ತೆಗೆದಿದ್ದೆ, ಮೀಶೋದಲ್ಲಿ ತೆಗೆದಿದ್ದು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಸ್ವಲ್ಪ ತೆಳ್ಳ ಇದೆ, ಮತ್ತೆ ಲೈನಿಂಗ್ ಎಲ್ಲ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಇಷ್ಟ ಆಗಲಿಲ್ಲ. ಇನ್ನು ಪೂಜೆ ಎಲ್ಲ ಆಯಿತು, ಸಿಂಪಲ್ ಆಗಿ ಪೂಜೆ ಮಾಡ್ದು.
ಅದಾದ್ಮೇಲೆ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ಪೂಜೆ ಎಲ್ಲ ಆಗಿದ ನಂತರ ಈ ವಿಡಿಯೋ ಶೂಟ್ ಮಾಡ್ಕೊಂಡಿರೋದು. ಮಲ್ಲಿಗೆ ಹೂವು ನಮ್ ಗಿಡದಲ್ಲೇ ಬಿಟ್ಟಿದ್ದು ಫ್ರೆಶ್ ಆಗಿತ್ತು. ಕೂದ್ಲು ಬಿಡ್ಲಾ ಅಥವಾ ಜಡೆ ಹಾಕ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಫಸ್ಟು ಫ್ರೀ ಹೇರ್ ಬಿಟ್ಕೊಂಡು ಮಲ್ಲಿಗೆ ಹೂವು ಎಲ್ಲ ಮುಟ್ಕೊಂಡು ನಂತರ ರೆಡಿ ಆದೆ ಸಿಂಪಲ್ ಆಗಿ. ಹಾಗೆ ನಾನೇ ಸೆಲ್ಫ್ ಮೇಡ್ ಆಲ್ರೆಡಿ ಇನ್ನೊಂದು ಹಳೆ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಅಗೇನ್ ಈ ಒಂದು ವ್ಲಾಗಲ್ಲೂ ಇನ್ನೊಂದ್ ತರ ಜ್ಯುವೆಲರಿ ಸೆಟ್‌ನ ತೋರಿಸ್ತಾ ಇದ್ದೀನಿ. ಇದನ್ನ ನಾನೇ ಸೆಲ್ಫ್ ಮೇಡ್ ಮಾಡ್ಕೊಂಡಿದ್ದು ಮನೆಯಲ್ಲೇ. ನನ್ನತ್ರ ತುಂಬಾ ಅದಕ್ ಬೇಕಾಗಿರೋ ಎಲ್ಲ ಐಟಮ್ಸ್ ಇದೆಯಲ್ಲ, ಹಾಗಾಗಿ ಮಾಡ್ಕೋತಾ ಇರ್ತೀನಿ ಮ್ಯಾಚಿಗ್ ತಕ್ಕನಂಗೆ. ಇನ್ನು ಈ ರೀತಿ ರೆಡಿ ಆದೆ. ಇದು ನೀವು ನೋಡ್ತಾ ಇರೋದು ಈ ತರ ಸರ. ಇನ್ನು ಡ್ರೆಸ್ಸು ಪೂರ್ತಿ ರೆಡಿ ಆದ್ಮೇಲೆ ಈ ತರ ಕಾಣ್ತಾ ಇದ್ದೀನಿ. ಡ್ರೆಸ್ ಏನಾದ್ರೂ ಲಿಂಕ್ ಬೇಕು ಅಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಸಾರಿ, ನಾನು ಬರೀ ನನ್ನ ವಿಡಿಯೋನೇ ತೋರಿಸ್ತಾ ಇದ್ದೀನಿ. ಮನೆ, ಫ್ಯಾಮಿಲಿ ಎಲ್ಲರ ವಿಡಿಯೋನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರು. ನಾನು ಬ್ಯುಸಿ ಇದ್ರೂ ಕೂಡ ವ್ಲಾಗ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡೆ. ಹಾಗೆ ಎಲ್ಲರಿಗೂ ಕೂಡ ವಿಡಿಯೋ ಮುಂದೆ ಬರೋದಕ್ಕೆ ಇಷ್ಟ ಆಗಲ್ವಲ್ಲ, ಹಾಗಾಗಿ ನಾನು ನನ್ನನ್ನು ಮಾತ್ರ ಶೂಟ್ ಮಾಡ್ಕೊತಾ ಇದ್ದೀನಿ. ಶಿಕಿ ಮಲ್ಕೊಂಡು ಎದ್ಬಿಟ್ಟ ಈಗ ಅಲ್ಲಪ್ಪ. ಹ್ಞೂ ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಅಯ್ಯೋ ನಿದ್ದೆ ಬರ್ತದ ಮಗ. ಅಪ್ಪ ಬೇರೆ ಬಟ್ಟೆ ಹಾಕೋ, ಇನ್ನೊಂದು ಹೊಸ ಬಟ್ಟೆ ಐತಲ್ಲ ಅದು ಹಾಕೋ. 3 ಜೊತೆ ಬಟ್ಟೆ ನಿಂಗೆ. ಓಕೆ, ಇದಿಷ್ಟು ಇವತ್ತಿನ ಸಿಂಪಲ್ ವ್ಲಾಗು. ನಿಮ್ಗಿಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನಾನಂತೂ ನನ್ನ ಯುಗಾದಿ ಹಬ್ಬದ ಕೆಲವೊಂದಷ್ಟು ಫುಟೇಜ್‌ನ, ವಿಡಿಯೋನ ಶೂಟ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಂತ ಒಂದು ಖುಷಿ ಇದೆ. ಮತ್ತೆ ನಾನು ಬೇಕು ಅಂದಾಗ ತೆಗೆದು ನೋಡ್ಬೋದು. ಹಾಗೆ ಕೆಲವೊಂದಷ್ಟು ವಿಚಾರಗಳು ನನ್ನಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಇದ್ದೀನಿ. ಅದನ್ನೆಲ್ಲ ಬದಲಾವಣೆ ಮಾಡ್ಕೋಬೇಕು. ಮತ್ತೆ ನನ್ನ ವಾಯ್ಸಲ್ಲಿ ಸ್ವಲ್ಪ ನಿಮಗೆ ವೇರಿಯೇಷನ್ ಇರ್ಬೋದು. ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಹಳೆ ಮೈಕು. ಅಷ್ಟಾಗಿ ಚೆನ್ನಾಗಿಲ್ಲ, ಬಟ್ ಆಲ್ರೆಡಿ ಅರ್ಧ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ. ಇನ್ನು ಅರ್ಧ ಬೇರೆ ರೆಕಾರ್ಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಇದೇ ಮೈಕಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಪ್ಲೀಸ್ ಏನಾದರೂ ಕಿರಿಕಿರಿ ಅನಿಸಿದ್ರೆ, ನಾಯ್ಸ್ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೇರೆ ಮೈಕ್ ಬುಕ್ ಮಾಡಿದ್ದೀನಿ. ಅದು ಬಂದಮೇಲೆ ಆ ಒಂದು ವಾಯ್ಸ್ ಹೇಗಿರುತ್ತೆ ಅಂತ ನಾನು ನೋಡಬೇಕು. ಓಕೆ, ಇನ್ನು ಹಬ್ಬದ ಊಟ ನಮ್ಮನೇಲೂ ರೆಡಿಯಾಗಿದೆ. ಇನ್ನು ನಾಳೆ ವ್ಲಾಗ್ ಎಷ್ಟು ಶೂಟ್ ಮಾಡಬೇಕೋ ಗೊತ್ತಿಲ್ಲ, ಆದರೆ ಶೂಟ್ ಮಾಡಿ ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.